ಇವರಿಗೆ ಫಸ್ಟ್ ಆಫ್ ಆಲ್ ಮ್ಯಾನೇಜ್ಮೆಂಟೇ ಸರಿ ಇಲ್ಲ ಆರ್ಸಿಬಿದು. ನಾವು ಬಿಜಾಪುರದಿಂದ ಬಂದಿರೋದು ಮೇಡಮ್. ಆರ್ಸಿಬಿಗೆ ನಾವು ಮ್ಯಾಚ್ ನೋಡಬೇಕು ಅಂತ ಎಲ್ಲಿಂದ ಬಂದ್ಬಿಟ್ಟು ನಾವು ನೋಡಕ್ಕೆ ಆಗ್ತಾ ಇಲ್ಲ ಈಗ. ಅದಲ್ಲ ಸರ್, ಒಳಗಡೆ ಕೆಲಸ ಮಾಡೋರಿಗೆ ಬ್ಲಾಕ್ ಅಲ್ಲಿ ಕೊಡ್ತಾರೆ ಟಿಕೆಟ್. ಅವರು 15 ಟಿಕೆಟ್ ತಗೊಂಡ್ಬಂದ್ಬಿಟ್ಟು 3,000 4,000 5,000 ಕೊಡ ಅಂತಾರೆ. ಸಪೋರ್ಟ್ ಮಾಡ್ತಿರಲ್ಲ ಸರ್. ₹1,500 ಟಿಕೆಟ್ ಆನ್ಲೈನ್ ಅಲ್ಲಿ ಇಲ್ಲ, ಆಫ್ಲೈನ್ ಅಲ್ಲಿ ಇಲ್ಲ. ಮತ್ತೆ ಇವ್ರ ಹತ್ರ ಬ್ಲಾಕ್ ಅಲ್ಲಿ ಮಾರೋ ಹತ್ರ ಟಿಕೆಟ್ ಹೆಂಗ್ ಬಂತಿದ್ದು? ಟಿಕೆಟ್ ಕೊಡಲ್ಲ ಅಂದ್ಮೇಲೆ ಮ್ಯಾಚ್ ನಡೆಸೋದೇ ಬೇಡ ಇಲ್ಲಿ. ಅವರು ಬೇರೆ ಕಡೆ ನಡೆಸ್ಕೊಳ್ಳಿ ಮ್ಯಾಚ್. ನಾವು ಆರ್ಸಿಬಿ ಫ್ಯಾನ್ಸ್ ಅಲ್ಲಿಗೆ ಹೋಗ್ತೀವಿ. ಕೌಂಟರ್ 1 ಟಿಕೆಟ್ ಕೊಡ್ಲಿಲ್ಲ, ಆನ್ಲೈನ್ ಅಲ್ಲಿ ಟಿಕೆಟ್ ಬಿಡ್ಲಿಲ್ಲ. 1,500 ಟಿಕೆಟ್ 5,000 6,000 ಬ್ಲಾಕ್ ಅಲ್ಲಿ ಮಾರ್ತಾರಲ್ಲ, ಇವ್ರ ಹತ್ರ ಟಿಕೆಟ್ ಹೆಂಗ್ ಬಂತಿದ್ದು? ನೀವು ಅವ್ರ ಮೇಲೆ ಹೋಗಿ ಕಂಪ್ಲೇಂಟ್ ಕೊಡಿ ಅಂತಾರೆ. ನಾವು ಸಾಮಾನ್ಯ ಮನುಷ್ಯರು ಹೋಗಿ ಯಾರು ದೊಡ್ಡವ್ರ ಮೇಲೆ ಕಂಪ್ಲೇಂಟ್ ಕೊಡಕ್ ಆಗುತ್ತಾ? ಇಲ್ಲಿ ಎಲ್ಲ ಬ್ಲಾಕ್ ಮಾಡ್ತಾರೆ. ಈಗ ಒಳಗಡೆ ಗೊತ್ತಿರೋ ಇರ್ತಾರಲ್ವಾ, ಇನ್ನು ಅವ್ರಿಗೆ ಎಷ್ಟು ಕೊಡ್ಬೇಕು ಅಷ್ಟು ಕೊಟ್ಟಿರ್ತಾರೆ. ಔಟ್ ಸೈಡ್ ಬಂದು ಇವ್ರು ಅವ್ರ ಟಿಕೆಟ್ ನಾವು ಚಿಕ್ಕಮಗಳೂರಿಂದ ಬಂದಿರೋದು. ಪ್ರತಿ ಸಲ ಇದೇ ತರ ಆಗ್ತಿರೋದು ಟಿಕೆಟ್ಗೆ. ಯಾವಾಗ್ಲೂ ಅಷ್ಟೇ. ಈಗ ₹1,000 ಟಿಕೆಟ್ 6,000 7,000 ಅಂದ್ರೆ ಕೊಟ್ಟು ನೋಡಕ್ ಆಗುತ್ತಾ? ಸಾಮಾನ್ಯ ಜನ ನೋಡಕ್ ಆಗುತ್ತಾ? ಇಲ್ಲಿ ಯಾವುದೇ ಕಾರಣಕ್ಕೂ ಆಗಲ್ಲ. ಯಾವಾಗ ಬಂದ್ರು ಇದೆ ಇಲ್ಲಿ. ಇದೊಂದೇ ಸ್ಟೇಡಿಯಂ ಅಲ್ಲಿ ನಮ್ ಬೆಂಗಳೂರಲ್ಲಿ ಮಾತ್ರ. ಯಾಕಂದ್ರೆ ಆರ್ಸಿಬಿ ಫ್ಯಾನ್ಸ್ ಅಷ್ಟಿದ್ದಾರೆ, ಆದ್ರೂ ಅವ್ರಿಗೆ ಅರ್ಥ ಆಗಲ್ಲ. ಬೇಕಂತಾನೆ ಈ ತರ ಮಾಡ್ತಿರೋದು ಇವರು. ಇವರಿಗೆ ಫಸ್ಟ್ ಆಫ್ ಆಲ್ ಮ್ಯಾನೇಜ್ಮೆಂಟೇ ಸರಿ ಇಲ್ಲ ಆರ್ಸಿಬಿದು. ಯಾರು ತಗೊಳಕಾಗುತ್ತೆ ಸರ್ ಹೇಳಿ ನೋಡೋಣ? ತಗೊಳಕಾಗುತ್ತಾ? ಅಷ್ಟು ಕೊಟ್ಟು ಸಾಧ್ಯನೇ ಇಲ್ಲ. ನಾನು ಪ್ರತಿ ಮ್ಯಾಚ್ಗೂ ಬರ್ತೀನಿ. ಇಲ್ಲ, ಪ್ರತಿ ಸಲ ಇದೇ ಹೇಳ್ತಿರೋದು. ನಾನು ಫಸ್ಟ್ ಟೈಮ್ ಬರ್ತಿರೋದಲ್ಲ. ನಾನು ಬೆಂಗಳೂರು ಪ್ರತಿ ಮ್ಯಾಚ್ಗೂ ಬರ್ತೀನಿ. ಕೊಡ್ತೀವಿ ಸರ್, 8-10 ಸಾವಿರ ಕೊಟ್ಟು ತಗೊಳ್ತೀವಿ. ಇಲ್ಲ, ಸಿಕ್ಕಿಲ್ಲ ಸರ್, ಇನ್ನೂ ಸಿಕ್ಕಿಲ್ಲ. ಇನ್ನೂ ಟಿಕೆಟ್ ಸಿಕ್ಕಿಲ್ಲ. ಸರ್ ಕೇಳಿದೆ ಸರ್, ₹1,500 ಟಿಕೆಟ್ ₹6,000 ಅಂತಾರೆ. ಕೊಟ್ಟು ತಗೊಳಕಾಗುತ್ತಾ? ನಾನು 6 ಜನ ಬಂದಿದೀವಿ ಫ್ರೆಂಡ್ಸು. ಹೋಗಕ್ಕಾಗುತ್ತಾ ಹೇಳಿ ನೋಡೋಣ? ಅಲ್ಲಿಗೆ ಎಷ್ಟಾಯ್ತು? 6 36,000 ಕೊಟ್ಟು ಟಿಕೆಟ್ ತಗೊಂಡು ನೋಡಕ್ಕಾಗುತ್ತಾ? ಏನ್ ಮಾಡ್ತಾ ಇದಾರೆ ಮ್ಯಾನೇಜ್ಮೆಂಟ್ ಅಂತ ಗೊತ್ತಾಗ್ತಾ ಇಲ್ಲ. ಇವರೇ ಬ್ಲಾಕ್ ಅಲ್ಲಿ ಮಾಡ್ಕೊಂತ ಇದಾರ, ಅದು ಗೊತ್ತಿಲ್ಲ. ಒಂದು ಇನ್ಫಾರ್ಮೇಶನ್ ಇಲ್ಲ. ಯಾವಾಗ ಟಿಕೆಟ್ ಕೊಡ್ತೀನಿ ಅಂತ ಇನ್ಫಾರ್ಮೇಶನ್ ಇಲ್ಲ. ಇಡಾನೆ ಟಿಕೆಟ್ ಮ್ಯಾಚ್ ದಿನ ಟಿಕೆಟ್ ಕೊಡ್ಬೇಕಂದ್ರೆ ರೂಲ್ಸ್ ಇರೋದು. 3 ದಿನ ಹಿಂದೆನೆ ಕೊಟ್ಟಿದ್ದಾರೆ ಅಂತ ಒಬ್ರು ಹೇಳ್ತಾರೆ, ಇವತ್ತು ಕೊಡ್ತಾರೆ ಅಂತ ಒಬ್ರು ಹೇಳ್ತಾರೆ. ಟೋಕನ್ ನಂಬರ್ 1 ಅಲ್ಲಿ ಹೋಗಿ ಅಂತಾರೆ, ಈ ಕಡೆ ಬರಕ್ಕೆ ಹೇಳ್ತಾರೆ. ಟಿಕೆಟ್ ಕೊಡಲ್ಲ ಅಂದ್ಮೇಲೆ ಮ್ಯಾಚ್ ನಡೆಸೋದೇ ಬೇಡ ಇಲ್ಲಿ. ಅವರು ಬೇರೆ ಕಡೆ ನಡೆಸ್ಕೊಳ್ಳಿ ಮ್ಯಾಚ್. ನಾವು ಆರ್ಸಿಬಿ ಫ್ಯಾನ್ಸ್ ಅಲ್ಲಿಗೆ ಹೋಗ್ತೀವಿ. ಆನ್ಲೈನ್ ಅಲ್ಲಿ ಟಿಕೆಟ್ ಕೊಟ್ಟಿದ್ದಾರೆ. ಏನ್ ಕೊಡ್ತಾ ಇದಾರೆ ಸರ್? ಎಲ್ಲಿ ಕೊಡ್ತಾ ಇದಾರೆ? ನಿನ್ನೆ ನೈಟ್ ಬಿಟ್ಟಿದ್ದಾರೆ 10:30ಗೆ. ಏನು ಚೆನ್ನೈ ವರ್ಸಸ್ ಬೆಂಗಳೂರು ಮ್ಯಾಚ್. 37,000 ಜನ ಕ್ಯೂವಲ್ಲಿದ್ದಾರೆ. 37,000 ಜನ ಕ್ಯೂವಲ್ಲಿದ್ದಾಗ ಇರೋದೇ 30,000 ಕೆಪಾಸಿಟಿ. ಎಲ್ಲಿ ಸಿಗುತ್ತೆ ಆರ್ಸಿಬಿ ಫ್ಯಾನ್ಸ್ಗೆ? ITPL ಅವ್ರು ಬುಕ್ ಮಾಡ್ಕೊಂತಾರೆ. ಅದಲ್ಲ ಸರ್, ಒಳಗಡೆ ಕೆಲಸ ಮಾಡೋರಿಗೆ ಬ್ಲಾಕ್ ಅಲ್ಲಿ ಕೊಡ್ತಾರೆ ಟಿಕೆಟ್. ಅವರು 15 ಟಿಕೆಟ್ ತಗೊಂಡ್ಬಂದ್ಬಿಟ್ಟು 3,000 4,000 5,000 ಕೊಡ ಅಂತಾರೆ. ಇನ್ನೊಬ್ಬ ಇಲ್ಲಿ ಕೆಲಸ ಮಾಡೋನು 6,000 ಕೊಡ ಅಂತಾರೆ ಒಂದು ಟಿಕೆಟ್ಗೆ. 2 ಟಿಕೆಟ್ಗೆ 10,000 ಅಂದ್ರೆ ಎಲ್ಲಿ ಹೋಗ್ಬೇಕು ನಾವು? ನಮ್ಗೆ ಟಿಕೆಟ್ ಕೊಡಲಿಲ್ಲ ಅಂತಂದ್ರೆ ಕೌಂಟಲ್ಲಿ ಕೊಡಬಾರ್ದು. ಟಿಕೆಟ್ ಎಲ್ಲ ಮುಚ್ಚಿಬಿಡ್ಬೇಕು ಅದು ಕೌಂಟ್ರು. ಆರ್ಸಿಬಿಗೆ ನಾವು ಮ್ಯಾಚ್ ನೋಡಬೇಕು ಅಂತ ಎಲ್ಲಿಂದ ಬಂದ್ಬಿಟ್ಟು ನಾವು ನೋಡಕ್ಕೆ ಆಗ್ತಾ ಇಲ್ಲ ಈಗ. ಏನ್ ಮೇಡಮ್? ನಾವು ಬಿಜಾಪುರದಿಂದ ಬಂದಿರೋದು ಮೇಡಮ್. ಟಿಕೆಟ್ ಸಿಕ್ಕಿಲ್ವ ನಿಮ್ಗೆ? ಟಿಕೆಟ್ ಸಿಕ್ಕಿಲ್ಲ ಸರ್. ದಿನ ಬರೋದು ಹೋಗ್ತಾ ಇರೋದು ಮ್ಯಾಚ್ ನೋಡೋಕೆ ಒಮ್ಮೆ. ಟಿಕೆಟ್ ಸೋಲ್ಡ್ ಔಟ್. ಟಿಕೆಟ್ ಇಲ್ಲ. ನೀವು ಅಲ್ಲಿ ಬ್ಲಾಕ್ ಅಲ್ಲಿ ತಗೊಳ್ಳಿ. ಒಂದೇ ಒಂದು ಪ್ರಶ್ನೆ ಇರೋದು. ₹1,500 ಟಿಕೆಟ್ ಆನ್ಲೈನ್ ಅಲ್ಲಿ ಇಲ್ಲ, ಆಫ್ಲೈನ್ ಅಲ್ಲಿ ಇಲ್ಲ. ಮತ್ತೆ ಇವ್ರ ಹತ್ರ ಬ್ಲಾಕ್ ಅಲ್ಲಿ ಮಾರೋ ಹತ್ರ ಟಿಕೆಟ್ ಹೆಂಗ್ ಬಂತಿದ್ದು ಅಲ್ವಾ? ಈಗ ನಾವು ಕೌಂಟರ್ ಅಲ್ಲಿ 500 ಟಿಕೆಟ್ ಕೊಟ್ಟಿದ್ದಪ್ಪ ಅಂದ್ರೆ ನಾನು ಒಪ್ಕೊಳ್ತೀನಿ. ಕೌಂಟರ್ ಒಂದು 500 ಟಿಕೆಟ್ ಕೊಟ್ಟು ಆಮೇಲೆ ಸ್ಟಾಪ್ ಮಾಡಿದ್ರೆ ಅಂದ್ರೆ ಒಪ್ಕೊಳ್ತೀವಿ. ಕೌಂಟರ್ 1 ಟಿಕೆಟ್ ಕೊಡ್ಲಿಲ್ಲ, ಆನ್ಲೈನ್ ಅಲ್ಲಿ ಟಿಕೆಟ್ ಬಿಡ್ಲಿಲ್ಲ. 1,500 ಟಿಕೆಟ್ 5,000 6,000 ಬ್ಲಾಕ್ ಅಲ್ಲಿ ಮಾರ್ತಾರಲ್ಲ, ಇವ್ರ ಹತ್ರ ಟಿಕೆಟ್ ಹೆಂಗ್ ಬಂತಿದ್ದು? ಈಗ ನಿಜವಾದ ಆರ್ಸಿಬಿ ಫ್ಯಾನ್ಸ್ ನಾವು 500-600 ಕಿಲೋಮೀಟರ್ ದೂರ ಬಂದು ನಿಂತ್ಕೊಂಡು ಬೆಳಗ್ಗೆಯಿಂದ 6 ಗಂಟೆ ನಿಂತ್ಕೊಂಡು ಟಿಕೆಟ್ ಕೊಡ್ತಾರೆ. ಟಿಕೆಟ್ ಹೆಂಗ್ ಬಂತು? 40,000 ಕೆಪಾಸಿಟಿ ಇರೋದು ನಮ್ಮ ಸ್ಟೇಡಿಯಂ ಚಿನ್ನಸ್ವಾಮಿಯಲ್ಲಿ. 500 ಟಿಕೆಟ್ ಅವರು ಸ್ಟ್ಯಾಂಡ್ ಅಲ್ಲಿ ಕೊಟ್ಟಿದಾರ ಇವರು? ಎಲ್ಲೋ ಹೋಯ್ತು ಅದೆಲ್ಲ ಟಿಕೆಟ್ಸ್. ಒರಿಜಿನಲ್ ಫ್ಯಾನ್ಸ್ ಬಂದಾರಲ್ಲ, ಏನ್ ಮಾಡ್ಬೇಕಾಗತ್ತೆ ಅಂದ್ರೆ ನಾವು 6,000 ಟಿಕೆಟ್ ಕೊಟ್ಟು ನೋಡಕ್ ಆಗಲ್ಲ ನಮ್ ಕೈಯಿಂದ. ಈಗ ₹1,500 ಕೊಟ್ಟು ನೋಡೋರು 6,000 ಟಿಕೆಟ್ ಕೊಟ್ಟು ಹೆಂಗ್ ನೋಡ್ಬೇಕು ನಾವ್ ಇಲ್ಲಿಗ?
ಸರ್ ಬೆಂಗಳೂರಲ್ಲಿ ಒಂದೇ ಈ ತರ ಇರೋದು, ಮತ್ತೆ ಯಾವ ಸ್ಟೇಡಿಯಂ ಅಲ್ಲಿ ಈ ತರ ಯಾಕೆ ಹಿಂಗ್ ಮಾಡ್ತಾರೆ ಅಂತ ಬೇಕಲ್ಲ ಸರ್? ನೀವು ಬಂದಿದ್ದೀರಲ್ಲ ಸರ್, ಇದು ಯಾಕೆ ಹಿಂಗ್ ಮಾಡ್ತಾರೆ ಕೇಳಿ ಪ್ರಶ್ನೆ. ನಾವ್ ಯಾರಿಗೆ ಪ್ರಶ್ನೆ ಮಾಡ್ಬೇಕೀಗ? ಮ್ಯಾನೇಜ್ಮೆಂಟ್ ಅವರೇ ಬ್ಲಾಕ್ ಅಲ್ಲಿ ಮಾಡ್ಕೊಂತಾ ಇದಾರೆ. ಮಾಡ್ತಾ ಇದಾರೆ ಸರ್. ಈಗ ನಮ್ಮ ಪ್ರಕಾರ, ಅವ್ರು ಹೇಳಿರೋ ಪ್ರಕಾರ KSCಗೆ ಇದಕ್ಕೂ ಸಂಬಂಧ ಇಲ್ಲ. DNA ಅವರು ಕೊಟ್ಟಿದ್ದಾರೆ, DNA ಅವ್ರು ಮಾಡ್ಕೊಂತಿದ್ದಾರೆ. ನೀವು ಅವ್ರ ಮೇಲೆ ಹೋಗಿ ಕಂಪ್ಲೇಂಟ್ ಕೊಡಿ ಅಂತಾರೆ. ನಾವು ಸಾಮಾನ್ಯ ಮನುಷ್ಯರು ಹೋಗಿ ಯಾರು ದೊಡ್ಡವ್ರ ಮೇಲೆ ಕಂಪ್ಲೇಂಟ್ ಕೊಡಕ್ ಆಗತ್ತಾ ಇಲ್ಲಿ? ಸಾಮಾನ್ಯ ಮನುಷ್ಯರು ಫ್ಯಾನ್ಸ್ ಬಂದು ಹೋಗಿ ಅವ್ರ ಮೇಲೆ ಕಂಪ್ಲೇಂಟ್ ಕೊಡಕ್ ಆಗತ್ತಾ ಇಲ್ಲಿ ಹೋಗಿ ನಾವು? ಸ್ಟ್ಯಾಂಡ್ ಅಲ್ಲಾದ್ರೂ ಟಿಕೆಟ್ ಕೊಡ್ಬೇಕಾ ಇವ್ರು ಸ್ವಲ್ಪ? ಎಷ್ಟು ಕೊಟ್ಟೇ ಇಲ್ವಾ ಸರ್? ಒಬ್ಬರು ಸಿಕ್ಕೇ ಇಲ್ವಾ ಸರ್ ಅಂತ? ಒಂದು ಟಿಕೆಟ್ ಕೊಟ್ಟಿಲ್ಲ ಸರ್, ಸಿಕ್ಕಿದೆ ಟಿಕೆಟ್, ಒಂದ್ ಟಿಕೆಟ್ ಕೊಟ್ಟಿಲ್ಲ. ಬಂದಿದ್ದೀರಾ? ನಾವು ಆಂಧ್ರದಿಂದ ಬಂದಿದ್ವಿ ಸರ್. ಇವಾಗ ಜಸ್ಟ್ ಟಿಕೆಟ್ ಕೇಳ್ತಾ ಇದೀವಿ. ಅವನ ಸೌಂಡ್ ಡೆಸ್ಕ್ ಸೌಂಡ್ ಸಿಸ್ಟಮ್ ಅವನು ಬಂದಿದ್ದಾನೆ. ಅವನ ಟಿಕೆಟ್ 1300 1200 ಇರೋದು 5,000 ಕೊಡ್ತೀನಿ ಅಂತ ಮಾತಾಡಿದ್ದಾನೆ. ಇವಾಗ ಕೇಳಿದ್ಕ ನಾವೇನು ಮಾತಾಡಿಲ್ಲ, ನಾವೇನು ಟಿಕೆಟ್ ಬಗ್ಗೆ ಏನು ಮಾತಾಡಿಲ್ಲ, ನಾವೇನು ಸೌಂಡ್ ಕುರ್ಸಕ್ ಬಂದಿದ್ಯಾ ಅಂತ ಮಾತಾಡ್ತಾವನೆ. ಎಲ್ಲ ಬ್ಲಾಕ್ ಮಾಡ್ತಾನೆ. ಈಗ ಒಳಗಡೆ ಇಲ್ಲ ಗೊತ್ತಿರೋ ನೀವು ಎಲ್ಲಿಂದ ಬಂದಿರೋದು? ಬೀದರಿಂದ. ಎಷ್ಟು ಗಂಟೆಗೆ ಬಂದ್ರಿ ಬೆಳಿಗ್ಗೆ? ಬೆಳಗ್ಗೆ 3 ದಿನದಿಂದ ಇಲ್ಲಿನೇ ಇದ್ದೀವಿ ಮೇಡಮ್. ಟಿಕೆಟ್ ಸಿಗ್ತಾ ಇಲ್ಲ. ಫ್ರೆಂಡ್ ಮನೆಯಾಗಿದ್ದೇವೆ, ಸಿಗ್ತಾ ಇಲ್ಲ ಟಿಕೆಟ್. ಇಲ್ವಾ ಅದೇ ಹೇಳ್ತೀರಾ ಟಿಕೆಟ್ ಇಲ್ಲ ಅಂತ? ಟಿಕೆಟ್ ಇಲ್ಲನೇ ಮೇಡಮ್. ಬಂದ್ ನೋಡ್ತಾ ಇದ್ದಾರೆ, ಟಿಕೆಟ್ ಇಲ್ಲ. ಫಸ್ಟ್ ಮ್ಯಾಚ್ ಕೊಟ್ರು, ಆಮೇಲೆ ಸಿಗ್ತದ ಕೃಷಿ ಬಂದು ವೇಟ್ ಮಾಡ್ತಾನೆ ಇರ್ತೀವಿ, ನೋಡೋಣ. ದಯವಿಟ್ಟು ಒಂದು ಪ್ರಶ್ನೆ ಕೇಳಿ. 1200 1100 ಟಿಕೆಟ್ ಆಫ್ಲೈನ್ ಅಲ್ಲಿ ಇಲ್ಲ, ಆನ್ಲೈನ್ ಅಲ್ಲಿ ಇಲ್ಲ. ಬ್ಲಾಕ್ ಮಾರೋರ ಹತ್ರ ಈ ಟಿಕೆಟ್ ಗಳು ಹೆಂಗ್ ಬಂದ್ವು? ಒಳಗಡೆ ಇದು ಹೆಂಗ್ ಬಂದು ಟಿಕೆಟ್ ಇವ್ರ ಹತ್ರ? ಆಫ್ಲೈನ್ ಕೊಟ್ಟಾದ್ರು ಅವರು ಕ್ಲೋಸ್ ಮಾಡಿರ್ಬೇಕು, ಆನ್ಲೈನ್ ಅವರು ಕೊಡ್ಬೇಕು ಆ ಟಿಕೆಟ್ ನ. ಎರಡೂ ಕಡೆ ಕೊಟ್ಟಿಲ್ಲ ಅಂದ್ರೆ ಟಿಕೆಟ್ ಎಲ್ಲ ಬ್ಲಾಕ್ ಮಾಡೋರ್ ಕಡೆ ಹೆಂಗ್ ಬಂದು ಎಲ್ಲ ಟಿಕೆಟ್? ಅವನ್ನ 5,000 6,000 ಒಂದು ಟಿಕೆಟ್ ಮಾಡ್ತಾವ್ರೆ. ಅವ್ರ ಕಡೆ ಹೆಂಗ್ ಸಿಕ್ಕು ಟಿಕೆಟ್ ಇವು? ಇವಾಗ ಇನ್ಸೈಡ್ ಐಡಿ ಕಾರ್ಡ್ ಹಾಕೊಂಡು ಹೋಗ್ತಾರೆ. ಅದನ್ನ ಪ್ರಶ್ನೆ ಮಾಡಿ ಸರ್. ಐಡಿ ಕಾರ್ಡ್ ಹಾಕೊಂಡು ಹೋಗ್ತಾರಲ್ಲ ಅಂತವ್ರಿಗೂ ಬ್ಲಾಕ್ ಟಿಕೆಟ್ ಮಾಡ್ತಾವ್ರೆ. ಅವರೇ ಮಾಡೋದು ಸರ್, ಅವರೇ ಮಾಡೋದು. ಐಡಿ ಕಾರ್ಡ್ ಹಾಕೊಂಡು ಹೋಗ್ತಾರಲ್ಲ, ಕೆಲಸ ಮಾಡೋರು ಬ್ಲಾಕ್ ಟಿಕೆಟ್ ಮಾಡ್ತಾವ್ರೆ. ಟಿಕೆಟ್ ಕೊಡೋದಂಗೆ ಮ್ಯಾನೇಜ್ಮೆಂಟ್ ಅವರೇನೆ ಬ್ಲಾಕ್ ಅಲ್ಲಿ ಮಾಡ್ತಾರೆ. ಯಾವಾಗ ನೋಡಿದ್ರು ಟಿಕೆಟ್ ಸಿಗಲ್ಲ ಸರ್. ಎಲ್ಲಿ ನಡೆಯಲ್ಲ ಸರ್, ಎಲ್ಲಿ ನಡೆಯಲ್ಲ ಸರ್. ಈ ಬೆಂಗಳೂರಲ್ಲಿ ಹಿಂಗ್ ನಡೀತಾ ಇರೋದು. ಸ್ಟೇಡಿಯಂ ಅಲ್ಲಿ ಈಗ ನಡೀತಾ ಇರೋದು. ಬೇರೆ ಕಡೆ ಎಲ್ಲಿ ನಡೆಯಲ್ಲ ಇದು. ಈ ತರ 500 800 ರೂಪಾಯಿ ಇರೋದು ಮಾಮೂಲಿ ಟಿಕೆಟ್ ಕೊಡ್ತಾವ್ರೆ. ಈ ಬೆಂಗಳೂರಲ್ಲಿ ಈ ಕೆಲಸ ನಡೀತಾ ಇದೆ. 900 ಸಿಗುತ್ತೆ ಟಿಕೆಟ್, ಆನ್ಲೈನ್ ಅಲ್ಲೇ ಸಿಗುತ್ತೆ. ಎಲ್ಲಿ ನಡೀತಾ ಇಲ್ಲಿ ಬೆಂಗಳೂರಲ್ಲಿ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ನಡೀತಾ ಇರೋದು. ಹಿಂಗ್ ಮಾಡ್ತಾರೋ ಬ್ಲಾಕ್ ಟಿಕೆಟ್ ಸರ್. ಎಷ್ಟಕ್ಕ